ಹಾಯ್ ಹಲೋ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ನಾನು ಆರೋಗ್ಯಕರವಾದ ರುಚಿಕರವಾದ ಪಾಲಕ್ ಕಿಚಡಿಯನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಬನ್ನಿ ವೀಕ್ಷಕರೇ. ಕ್ಲೀನ್ ಮಾಡಿ ವಾಶ್ ಮಾಡಿದಂಥ ಒಂದು ಹಿಡಿ ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ಪು ಅಕ್ಕಿ, 1 ಕಪ್ಪು ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಗೆ ಎಣ್ಣೆ, ಬಟಾಣಿ, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಸಾಸಿವೆ, ಸೋಂಪುಕಾಳು, ಖಾರದ ಪುಡಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಕರಿಬೇವು ಈ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಈಗ ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಹೆಸರುಬೇಳೆಯನ್ನು ಹಾಕಿ ಚೆನ್ನಾಗಿ 2 ಟೈಮ್ಸು ತೊಳೆದುಕೊಳ್ಳಬೇಕು. 2 ಟೈಮ್ಸು ತೊಳೆದುಕೊಂಡ ನಂತರ 1 ಗ್ಲಾಸ್ ಅಕ್ಕಿ, 1 ಗ್ಲಾಸು ಹೆಸರುಬೇಳೆಗೆ 4 ಲೋಟ ನೀರನ್ನು ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣವನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಹಚ್ಚಿ 3 ವಿಷಲು ಕೂಗಿಸಿಕೊಳ್ಳಬೇಕು. ಕೂಗಿಸಿಕೊಂಡ ನಂತರ ಇನ್ನೊಂದು ಒಲೆಯಲ್ಲಿ ಪಾಲಕ್ ಸೊಪ್ಪನ್ನು 1 ಲೋಟ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಬೇಯಿಸಿಕೊಳ್ಳೋಣ. ಈಗ ನೋಡಿ ಗೈಸ್, ಬೆಂದಿದೆ. ಈ ಬೆಂದಿರೋದನ್ನು ಒಂದು ಪ್ಲೇಟಿಗೆ ಹಾಕಿ ಆರಿಸಿ ಒಂದು 5 ಮಿನಿಟ್ಸು ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟಿಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಗೈಸ್, ಈ ಕಡೆ ಅನ್ನ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸಿಗೆ ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಬಿ ಇಟ್ಟುಕೊಂಡಿದ್ದೀನಿ ಗೈಸ್. ಈಗ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಸ್ಟವ್ ಹಚ್ಚಿ 2 ಸೆಕೆಂಡು ಬಾಣಲಿಯನ್ನು ಬಿಸಿ ಮಾಡಿಕೊಂಡು ನಂತರ 3 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಸೋಂಪುಕಾಳನ್ನು ಹಾಕಿ 1 ಸೆಕೆಂಡು ಫ್ರೈ ಮಾಡಿಕೊಂಡು ನಂತರ ಕರಿಬೇವನ್ನು ಹಾಕಿ ಅದು ಚಟಪಟ ಅಂದ ನಂತರ ಹಸಿಮೆಣಸಿನಕಾಯಿಯನ್ನು ಹಾಕಿ ಅದರ ಜೊತೆಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ನೋಡಿ ಗೈಸ್, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಕ್ಯಾರೆಟು, ಬೀನ್ಸು ಈ 2 ತರಕಾರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಟೊಮೊಟೊವನ್ನು ಸೇರಿಸಿ 10 ಮಿನಿಟ್ಸ್ ಚೆನ್ನಾಗಿ ತರಕಾರಿಯನ್ನು ಬೇಯಿಸಿಕೊಳ್ಳಬೇಕು ಗೈಸ್. ಅಥವಾ ನೀವು ತರಕಾರಿಯನ್ನು ಅಕ್ಕಿ ಹೆಸರುಬೇಳೆಯ ಜೊತೆಗೆ ತರಕಾರಿಯನ್ನು ಬೇಯಿಸಿಕೊಳ್ಳಬಹುದು. ಬಟ್ ನಾನು ಒಗ್ಗರಣೆಯ ಜೊತೆಗೆ 10 ಮಿನಿಟ್ಸ್ ಬೇಯಿಸಿಕೊಂಡಿದ್ದೇನೆ ಗೈಸ್. ಈಗ ನಂತರ ಪಾಲಕ್ ಸೊಪ್ಪನ್ನು ಗ್ರೈಂಡರ್ ಮಾಡಿಕೊಂಡಿರೋದನ್ನು ಅದರಲ್ಲಿ ಹಾಕಿ 1.5 ಗ್ಲಾಸ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ 1 ಕುದಿ ಬರುವವರೆಗೂ ಕುದಿಸಿಕೊಳ್ಳಿ. ನೋಡಿ ಗೈಸ್, ಈಗ 1 ಕುದಿ ಕುದಿಸಿಕೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನು ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕುಕ್ಕರಲ್ಲಿ ಬೇಯಿಸಿದಂತಹ ಅನ್ನ ಹೆಸರುಬೇಳೆಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗೈಸ್. 5 ಮಿನಿಟ್ಸು ಮಿಕ್ಸ್ ಮಾಡಿಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಪಾಲಕ್ ಕಿಚಡಿ ರೆಡಿ ಗೈಸ್. ಈ ಥರ ನೀವು ನಿಮ್ಮ ಮಕ್ಕಳಿಗೆ ಪಾಲಕ್ ಕಿಚಡಿಯನ್ನು ಮಾಡಿಕೊಡಿ. ಹಾಗೆ ಗೈಸ್, ನಮ್ಮ ವಿಡಿಯೋವನ್ನು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇದು ನಮ್ಮ ಮೊದಲನೇ ವಿಡಿಯೋ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.